ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ನಾನಂತೂ ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅನ್ನೋ ಒಂದು ಭಾವನೆಯಿಂದ ಇವತ್ತು ಈ ವಿಡಿಯೋನ ಹಾಕ್ತಾ ಇದ್ದೀನಿ. ಇದು ತುಂಬ ಹಳೆಯ ವಿಡಿಯೋನೇ ಆಯಿತು, ಆದರೆ ನಾನು ವಿಡಿಯೋನ ಹಾಕಿರಲಿಲ್ಲ. ಯಾಕಂದರೆ ಇವಾಗಲೇ ಬೇಡ, ಅಯ್ಯೋ ಏನೋ ಅಷ್ಟೊಂದು ಇಲ್ಲ ಅಂದ್ಕೊಂಡೆ. ಆದರೆ ಸ್ವಲ್ಪ ಅಲ್ಲಿ ಇಲ್ಲಿ ಒಂದಷ್ಟು ವಿಡಿಯೋಗಳು ಸಿಕ್ತು. ಇದು ತುಂಬ ಜನ ಕೇಳಿದ್ರಿ, ಈ ಬಾಣಂತನದ್ದು ಬಸರಿ ಬಾಣಂತನದ್ದೆಲ್ಲ ಒಂದಷ್ಟು ವೀಡಿಯೋಸ್ನ ಹಾಕಿ ಮೇಡಮ್, ನಮಗೆ ಎಷ್ಟೋ ಜನ ತಿಳ್ಕೊಬೋದು, ನೀವು ಅಷ್ಟು ಚೆನ್ನಾಗೆಲ್ಲ ಮಾಡಿದ್ದವರು ನಮಗೆ ಯಾಕೆ ಒಂದು ವೀಡಿಯೋನ ಹಾಕಲ್ಲ ಅಂದರು. ನಾನು ಏನು ಅಷ್ಟೊಂದು ವೀಡಿಯೋಗಳನ್ನ ನಾನು ಆ ಟೈಮಲ್ಲಿ ತುಂಬ ವೀಡಿಯೋನ ಹಿಡಿಯೋಕ್ಕಾಗಲಿಲ್ಲ. ಸ್ವಲ್ಪ ಸಣ್ಣ ತುಣುಕೊಂದಿದ್ದು ಮಾತ್ರ ಹಾಕ್ತಾಯಿದ್ದೀನಿ. ಆದರೆ ಒಂದೇನಪ್ಪ ಹೇಳೋದಂದರೆ, ಬಾಣಂತಿಯರು ಕಣ್ಣು ತುಂಬ ಚೆನ್ನಾಗಿ ನಿದ್ದೆ ಮಾಡಬೇಕು. ಯಾರು ಕೇರ್ ಮಾಡ್ತೀವೋ ಬಾಣಂತಿನ ಮಗುನ ಆದಷ್ಟು ಚೆನ್ನಾಗಿ ನೋಡ್ಕೊಳ್ಳೋಕ್ಕೆ ಮುಂದಾಗಬೇಕು. ಅವ್ರಿಗೆ ನೋಡಿ ಪ್ರತಿದಿನವೂ ಮಧ್ಯಾಹ್ನ ಮೂಲಂಗಿ ಪಲ್ಯ ಮತ್ತು ಸೊಪ್ಪಿನ ಪಲ್ಯ, ಕಟ್ಟು ಸಾಂಬಾರು ಇರ್ತಾಯಿತ್ತು. ಬೆಳಗ್ಗೆ ಏನಾದರೂ ಬೇಕು ಅಂದರೆ ಈ ರೀತಿ ಕೊಬ್ಬರಿ ಚಿತ್ರಾನ್ನ ಅಂದರೆ ಸ್ವಲ್ಪ ಕೊಬ್ಬರಿ ಹಾಕಿ ಈ ಥರ ಗೊಜ್ಜು ಮಾಡಿ ಅದಕ್ಕಿನ್ನೇನಿಲ್ಲ ಒಣಮೆಣ್ಸಿನ್ಕಾಯಿ ಹಂಗೆ ಹಾಕೋದು. ಜೊತೆಗೆ ಅವ್ರಿಗೆ ಒಂಥರ ಪೊಂಗಲ್ ಥರ, ಏನಂದರೆ ಉದ್ದಿನ ಪೊಂಗಲ್ಲು ಅಂತ ಮಾಡ್ತೀವಲ್ವ, ಅದನ್ನು ಕೊಡ್ತಾಯಿದ್ದೆ. ಸೊಂಟಕ್ಕೆ ಭದ್ರವಾಗಿರುತ್ತೆ ಅಂತ ಬರೀ ಉದ್ದಿನ ಕಾಳಲ್ಲಿ ಮಾಡೋ ಅಂಥ ಉದ್ದಿನ ಪೊಂಗಲ್ಲಿದು, ಉದ್ದಿನ ಬೇಳೆಯಲ್ಲಿ ಬೇಯಿಸ್ಬಿಟ್ಟು. ಆಮೇಲೆ ಅವ್ರಿಗೆ ಹೆಚ್ಚು ಮುಖ್ಯವಾಗಿ ಬೇಕಾಗಿರೋದು ಸ್ನೇಹಿತರೆ ಅಂಡೆ ಒಲೆ ಸ್ನಾನ. ಇವಾಗ ಬೆಂಗಳೂರಲ್ಲಂತೂ ಯಾರ ಮನೇಲೂ ಅಂಡೆ ಒಲೆ ಇರೋದೇ ಇಲ್ಲ. ನಮ್ಮ ತಂದೆಯವರಂತೂ ಒಂದು ಅಂಡೆ ಒಲೆ ಇರಲಿ ಮನೆ ಅಂದಮೇಲೆ ಅಂತ, ತುಂಬ ಬಚ್ಚಲ ಮನೆ, ತುಂಬ ದೊಡ್ಡದಾಗಿದೆ, ಇರಲಿ ಅಂದ್ಬಿಟ್ಟು. ನೋಡಿ ಈ ಸೊಪ್ಪುಗಳು, ಅದೆಷ್ಟೋ ಥರ ಸೊಪ್ಪುಗಳು ಸಿಗುತ್ತೆ ಸ್ನೇಹಿತರೆ. ನಮ್ಗೆ ಊರ ಕಡೆಯಿಂದ ಅವಾಗೆಲ್ಲ ಚೌಡಂಗಿ ಸೊಪ್ಪು, ನೀಲಗಿರಿ ಸೊಪ್ಪು, ಬೇವಿನ ಸೊಪ್ಪು ಅಂದ್ಕೊಂಡು ನಮ್ಮ ಅಜ್ಜಿ ಎಲ್ಲ ತರ್ತಾಯಿದ್ರು. ಇವಾಗಂತೂ ಸ್ನೇಹಿತರೆ ಮಲ್ಲೇಶ್ವರಮಲ್ಲಿ ಆಗಲಿ ಯಶವಂತಪುರ ಆಗಲಿ ಅಲ್ಲಲ್ಲಿ ಮಾರ್ಕೆಟ್ಗಳಲ್ಲಿ ಬಾಣಂತಿ ಸೊಪ್ಪು ಅಂತ ಹಳ್ಳಿಯವರು ತೊಗೊಂಡು ಬಂದು ಮಾರ್ತಾ ಇರ್ತಾರೆ. ಅವ್ರಿಗೆಲ್ಲ ಥರ ಸೊಪ್ಪು ಗೊತ್ತಿರುತ್ತೆ. ಇಲ್ಲಿರೋರಿಗೆ ಗೊತ್ತೇ ಇರಲ್ಲ. ಇದು ಹಂಡೆ ಒಳಗಡೆ ಈ ರೀತಿ ತುಂಬಿಸ್ಬಿಟ್ಟು ಚೆನ್ನಾಗಿ ಕೆಳಗಡೆ ಕಾಯಿಸ್ಬಿಟ್ರೆ ಸಾಕು. ಬಾಣಂತಿಯರಿಗೆ ಸೊಂಟಕ್ಕೆ ಒಳ್ಳೆ ಬಲ ಕೊಡುತ್ತೆ. ಅವ್ರ ಮೈಕೈ ನೋವಾಗಲಿ, ಅವರು ವೀಕ್ ಆಗಿರೋದ್ರಿಂದ ಈ ಥರ ಎಲ್ಲ ಸೊಪ್ಪಿನ ಆರೈಕೆ ತುಂಬಾ ಮುಖ್ಯ. ಆದರೆ ಇಲ್ಲಿರೋರು ಅದೆಲ್ಲ ಏನು ಹಾಕ್ಕೊಳ್ಳೇಬೇಕಾ, ಆ ರೀತಿ ನಿಯಮ ಇರಲೇಬೇಕಾ ಅಂತಾರೆ. ತುಂಬ ದಿನ ಅದೇ ಮಾಡಬೇಕು ಅಂತ ಏನಿಲ್ಲ. ನೋಡಿ ಬೆಳ್ಳುಳ್ಳಿ ಸಿಪ್ಪೆ ಅಂತೂ ಕುಡಿ ಇಡ್ತಾಯಿದ್ದೆ ಸ್ನೇಹಿತರೆ. ಆ ಸಿಪ್ಪೆ ತುಂಬ ಮುಖ್ಯ, ಬೆಳ್ಳುಳ್ಳಿ ಸಿಪ್ಪೆ. ಏನು ಮಾಡ್ತಾರೆ, ಇದನ್ನು ಕುದಿಯೋ ನೀರಲ್ಲಿ ಈ ಥರ ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಕುದಿಸಿ ಆ ನೀರು ಮಾತ್ರ ತೊಗೊಳ್ಬೇಕು. ಆಮೇಲೆ ಸೊಪ್ಪನ್ನು ತೆಗೆದು ಬಿಸಾಕಬೇಕು ಸ್ನೇಹಿತರೆ. ಆ ನೀರನ್ನ ಮೈಗೆಲ್ಲ ಹಾಕೋದ್ರಿಂದ ಬಾಣಂತಿ ಶಾಖ ತುಂಬ ಶಾಖವಾಗಿರ್ತಾರೆ, ಮಗುನೂ ಆರೋಗ್ಯವಾಗಿರುತ್ತೆ ಸ್ನೇಹಿತರೆ. ದಯವಿಟ್ಟು ಯಾರೇ ಬಾಣಂತಿ ಆಗಲಿ ನೀವು ವರ್ಷಗಟ್ಟಲೆ ಮಾಡೋವಂಥದ್ದೇನಿಲ್ಲ. ಅಟ್ಲೀಸ್ಟು ಒಂದು 11 ದಿನ, ಒಂದು 10-11 ದಿನ ನೀವು ಈ ರೀತಿ ಬಾಣಂತಿ ಆರೈಕೆ ಮಾಡಿ ನೋಡಿ ಸ್ನೇಹಿತರೆ, ಆರೋಗ್ಯವಾಗಿರ್ತೀರ. ಹೇಳೋದ್ರಲ್ಲಿ ಎರಡು ಮಾತಿಲ್ಲ. ತುಂಬ ನೆಗ್ಲೆಕ್ಟ್ ಮಾಡಿನೇ ಆರೋಗ್ಯ ಕೆಡಿಸ್ಕೊಳ್ತಾ ಇದ್ದೀರ ಸ್ನೇಹಿತರೆ. ಬಾಣಂತಿ ಟೈಮಲ್ಲಿ ಒಂದು ಸ್ವಲ್ಪ ತಾಳ್ಮೆ ಸಹನೆಯಿಂದ ಇರಬೇಕಾಗುತ್ತೆ. ಯಾಕಂದರೆ ಹೊಟ್ಟೆಗೆ ಅಷ್ಟೊಂದು ಒಳ್ಳೆ ಊಟಗಳನ್ನೆಲ್ಲ ಕೊಡೋದಿಲ್ಲ. ಸ್ವಲ್ಪ ಸ್ಟ್ರಿಕ್ಟಾಗಿರಬೇಕಾಗುತ್ತೆ ಸ್ನೇಹಿತರೆ. ಅದರಿಂದ ಹೊಟ್ಟೆ ಹಶ್ವಂತೂ ಇರುತ್ತೆ. ಹೊಟ್ಟೆ ಹಶ್ವು ಇದೆ ಅಂತ ಗಪ್ಪ ಅಂತ ಹೆಚ್ಚಿಗೆ ತಿನ್ನೋದಲ್ಲ, ಪದೇ ಅವಾಗವಾಗ ಒಂದು ಸ್ವಲ್ಪ ಮಟ್ಟಿಗೆ ಏನಾದರೂ ಊಟನ ಮಾಡಬೇಕಾಗತ್ತೆ. ಯಾರು ನಿಮ್ಮನ್ನು ನೋಡ್ಕೊಳ್ತಾರೋ, ನಿಮ್ಮ ತಾಯಿಯವರಾಗ್ಬೋದು, ಅಕ್ಕ ತಂಗಿ, ಯಾರು ನಿಮ್ಮ ಕಡೆ ಹೆಚ್ಚು ಗಮನ ಕೊಟ್ಟು ನೋಡ್ಕೊಳ್ಳೋರು ಈ ಮಾತನ್ನ ಸ್ವಲ್ಪ ಕೇಳಬೇಕು. ಯಾಕಂದರೆ ಹೆಚ್ಚು ಎಲ್ಲ ತಿನ್ನೋದು, ನೀರು ಕುಡಿಯೋದು, ಡಾಕ್ಟ್ರ್ ಹೇಳ್ತಾರೆ ನೀರು ಚೆನ್ನಾಗಿ ಕುಡೀರಿ ಅಂದ್ಬಿಟ್ಟು. ತುಪ್ಪ ಬೇಕಾದರೆ ಹೆಚ್ಚು ಬಳಸಿ, ನೀರನ್ನ ಜಾಸ್ತಿ ಬಳಸಬೇಡಿ. ನೀರು ಮೈ ಬಂದ್ಬಿಡ್ತು ಅಂದರೆ ಅದನ್ನು ಯಾವತ್ತಿಗೂ ಕರಗಿಸೋಕ್ಕಾಗಲ್ಲ. ಅದರಿಂದ ಈ ಸೊಪ್ಪನ್ನೆಲ್ಲ ಯಾಕೆ ಅಂದರೆ ಬಾಣಂತಿ ಶಾಖದಲ್ಲಿರಬೇಕು, ಅಂದರೆ ಬಿಸಿಯಾಗಿರಬೇಕು. ಈ ಥರ ಸೊಪ್ಪುಗಳನ್ನೆಲ್ಲ ಕೊಟ್ಟಿದ್ದರು. ಆದರೆ ಮಲ್ಲೇಶ್ವರಮಲ್ಲಿ ತಂದಿದ್ದು ಒಂದೂ ಚೆನ್ನಾಗಿರಲಿಲ್ಲ. ಒಣದು ಕೊಟ್ಬಿಟ್ಟಿದ್ದಾರೆ. ಏನೇನು ಸೊಪ್ಪು ಅಂತಲೇ ಗೊತ್ತಾಗ್ತಾ ಇಲ್ಲ. ನಾನು ನನ್ನ ಮಗ ಹುಡುಕ್ತಾ ಇದ್ದೀವಿ, ಇದೇನು ಸೊಪ್ಪು ಅಂತ. ನಾವು ಬೇಕಾದರೆ ಚೌಡಂಗಿ ಸೊಪ್ಪು, ಬೇವು ಮತ್ತು ಇದನ್ನೊಂದು ನೀಲಗಿರಿ ಸೊಪ್ಪನ್ನೆಲ್ಲ ಹಾಕಿದ್ರು ಸಾಕಾಗಿತ್ತು. ಆಮೇಲೆ ಏನಾಯಿತು,
ಇನ್ನೊಂದೇನು ಕೊಡಬೇಕಂದ್ರೆ ಬಾಣಂತಿಯಲ್ಲಿ ಕೊಬ್ಬರಿ ಜಜ್ಜಿ ತುಪ್ಪದಲ್ಲಿ ಈ ರೀತಿ ಕರಿದ್ಬಿಟ್ಟು ಅವಾಗವಾಗ ಅವ್ರಿಗೆ ಇನ್ನೇನು ತಿನ್ನೋಕ್ಕಿರಲ್ವಲ್ಲ ಸ್ನೇಹಿತರೆ, ಅದಕ್ಕೋಸ್ಕರ ಅವಾಗವಾಗ ಇದನ್ನು ಒಂದು ಹೋಗ್ತಾ ಬರ್ತಾ ಒಂಚೂರು ಏನಾದರೂ ತಿನ್ನಬೇಕು ಅನಿಸಿದ್ರೆ, ಅವ್ರಿಗೆ ಹಶ್ವು ಅನಿಸಿದ್ರೆ, ಪಾಪ ಊಟನೂ ಸ್ವಲ್ಪ ಕಮ್ಮಿ ಮಾಡಿರ್ತಾರೆ ಅಂದರೆ ಏನಿಲ್ಲ ಅಂದರೂ ಸ್ನೇಹಿತರೆ ತುಂಬ ಸ್ಟ್ರಿಕ್ಟಾಗಿ ನೀಟಾಗಿ ಒಂದು 21 ಡೇಸ್ ಆದರೂ ಸಾಕು ಸ್ನೇಹಿತರೆ, ಬಾಣಂತಿಯರು ಚೇತರಿಸ್ಕೋಬಹುದು. ಈ ರೀತಿ ಸ್ಟ್ರಿಕ್ಟಾಗಿ ಮಾಡ್ಕೊಳ್ಳಿ. ಪಥ್ಯದಲ್ಲಿ ಇರಬೇಕು. ದೊಡ್ಡವ್ರು ಯಾರು ಹೇಳ್ತಾರೋ ಆ ರೀತಿ ಮಾಡ್ಕೊಂಡು ನೀವು ಹೋಗಿ, ಖಂಡಿತವಾಗ್ಲೂ ಒಂದು 21 ಡೇಸಲ್ಲೇ ನೀವು ಚೇತರಿಸ್ಕೊಂಡ್ಬಿಡ್ತೀರಾ. ಇಲ್ಲ ಅಂದರೆ ಅದೊಂದು ಶೀತ ಅಂತ ಇನ್ನೊಂದು ಮತ್ತೊಂದು 21 ಡೇಸ್ಗೆ ನೀವು ಗಂಗೆ ಪೂಜೆ ಮಾಡಿ ಆರಾಮಾಗಿ ನಿಮ್ಮ ಮನೆ ಒಳಗಡೆ ಅಡ್ಡಾಡ್ಕೊಂಡು ಇರ್ಬೋದು ಸ್ನೇಹಿತರೆ. ಗಂಗೆ ಪೂಜೆ ಮಾಡೋದು ಹೇಗೆ ಅನ್ನೋದು ನಾನು ವಿಡಿಯೋ ಮಾಡಿ ನಿಮಗೆ ತೋರಿಸ್ತೀನಿ. ನಾನು ಇದರಲ್ಲೂ ಹಾಕ್ಬೇಕು ಅಂದ್ಕೊಂಡಿದ್ದೀನಿ, ನೋಡೋಣ. ಈ ರೀತಿ ಕೊಬ್ಬರಿ ಇದು ಸೊಂಟಕ್ಕೆ ತುಂಬ ಭದ್ರ ಆಗುತ್ತೆ. ಏನೂ ಇಲ್ಲ, ಕೊಬ್ಬರಿನ ಜಜ್ಜಿ ಹಾಕೋದು. ಮತ್ತು ಕ್ಯಾರೆಟನ್ನು ಕೊಡ್ಬೋದು. ಅರವೆ ಸೊಪ್ಪು ಹೆಚ್ಚು ಕೊಡಬೇಕಾಗತ್ತೆ ಸ್ನೇಹಿತರೆ. ಇದು ಬೆಳ್ಳುಳ್ಳಿ ಖಾರ ಅಂದ್ಬಿಟ್ಟು ಅದನ್ನು ಅಷ್ಟೇ ಬೆಳ್ಳುಳ್ಳಿನ ತುಪ್ಪದಲ್ಲಿ ಒಗ್ಗರಣೆ, ಜೀರಿಗೆ ಒಗ್ಗರಣೆ ಕೊಟ್ಬಿಟ್ಟು ಕೊಡೋ ನೀರು, ಈ ಸೊಪ್ಪಿನ ನೀರು ಇರುತ್ತಲ್ಲ ಅದರಲ್ಲಿ ಕೊಡೋದು. ಈ ಸೊಪ್ಪಿನ ನೀರು ಆಗುತ್ತೆ, ಜೊತೆಗೆ ಪಲ್ಯನೂ ಆಗುತ್ತೆ. ಕ್ಯಾರೆಟು ಅಂತೂ ಕೊಡ್ತಾ ಇರಬೇಕು. ತರಕಾರಿ, ಕೆಲವೊಂದಷ್ಟು ತರಕಾರಿಗಳನ್ನ ಬಾಣಂತಿಯರಿಗೆ ಕೊಡಬಹುದು. ಕೆಲವ್ರಿಗೆ ಅದನ್ನು ಕೊಡಲ್ಲ ಅಂತ ಇರ್ತಾರೆ. ಆವಾಗಲೇ ಪಾಪ ಬಾಣಂತಿಯವರು ತುಂಬ ಹಿಂಸೆ ಆಗ್ಬಿಟ್ಟು ಏನಾದರೂ ತಿನ್ಬಿಡೋಣ ಅನಿಸುತ್ತೆ. ಈ ರೀತಿ ಎಲ್ಲ ಕೊಟ್ಟರೆ ನೋಡಿ, ನಮ್ಮ ಸೌಜನ್ಯವರಂತೂ ಈ ಥರ ಎಲ್ಲ ತಿಂದ್ರೆ ಅವ್ರಿಗೆ ಬೇರೆ ನಾವು ಏನೇ ಮುಂದೆ ತಿಂದ್ರೂ ಅವ್ರು ಆಸೆ ಪಡ್ತಾ ಇರಲಿಲ್ಲ. ಈ ರೀತಿ ಎಲ್ಲ ಬಾಣಂತಿಯವರಿಗೆ ರುಚಿಯಾಗಿ ಕೊಟ್ಬಿಟ್ರೆ ಅಂತೂ ಅವ್ರಿಗೆ ಇನ್ನೊಂದಕ್ಕೆ ಇಷ್ಟಪಡಲ್ಲ. ಮತ್ತು ಇದು ಚಟ್ನಿ ಪುಡಿ ನೋಡಿ, ಕೊಬ್ಬರಿ ಚಟ್ನಿ ಪುಡಿ, ಒಂದೇ ಒಣಮೆಣಸಿನ್ಕಾಯಿ, ಉಪ್ಪಾಗಲಿ, ಬೆಳ್ಳುಳ್ಳಿ, ಜೀರಿಗೆ, ಕರಿಬೇವು, ಒಂದು ಗಿಟ್ಕು ಫುಲ್ಲು ಕೊಬ್ಬರಿನ, ಅಂದರೆ ಹಳೆ ಚಟ್ನಿ ಪುಡಿ ಮಾಡಿ ಇಡಬಾರ್ದು, ಅವಾಗವಾಗ ಮಾಡಬೇಕು. ಇದು 2 ಡೇಸ್ ಇಲ್ಲ 3 ಡೇಸಿಗೆ. ಆಮೇಲೆ ಹೆಚ್ಚು ಅವ್ರಿಗೆ ಫ್ರೆಶ್ ಆಗಿರೋ ಕೊಬ್ಬರಿ ಎಣ್ಣೆನ ತಲೆಗೆ ಒಂದಿನ ಬಿಟ್ಟು ಒಂದಿನ ಹಾಕ್ತಾ ಇರಬೇಕು. ಎಣ್ಣೆ ಹಾಕ್ಬಿಟ್ಟು ಬಿಡಬಾರ್ದು. 1 ಅವರ್ ಆಗಿದ ತಕ್ಷಣವೇ ಅವ್ರಿಗೆ ತಲೆ ಸ್ನಾನ ಮಾಡಿಸ್ಬೇಕು. ಇದೆಲ್ಲನೂ ಇರುತ್ತೆ ಸ್ನೇಹಿತರೆ ಬಾಣಂತಿಯಲ್ಲಿ. ಕೆಲವರಂತೂ ತುಂಬ ಏನೂ ತಲೆಗೆ ಎಣ್ಣೆ ಹಚ್ಕೊಳ್ಳಲ್ಲ. ಕೊಟ್ಟಿದ್ದ ಅಯ್ಯೋ ಇದಾ ಹೆಂಗೆ ತಿಂತೀರ. ಮತ್ತು ಇನ್ನೊಂದು ಹೇಳ್ತೀನಿ ಸ್ನೇಹಿತರೆ, ಪಾಪ ಬಾಣಂತಿಯರು ಹೇಗೋ ತಿಂತಾರೆ. ಈ ಬಂದು ನೋಡಕ್ಕೆ ಬಂದಿರೋರು ಅಯ್ಯಯ್ಯೋ ಅದೇನು ಹಂಗೆ ತಿಂತೀಯ, ಆ ಕಾಲ ಎಲ್ಲ ಹೊಟ್ಟೋಯ್ತು, ನೀನು ತಿನ್ನು, ಏನೂ ಆಗಲ್ಲ, ನಾವು 8 ದಿನಕ್ಕೆ ಎದ್ದು ಮನೆ ತುಂಬ ಓಡಾಡಿದ್ದೀವಿ, ಇವಾಗ ಗಟ್ಟು ಮುಟ್ಟಿಯಾಗಿಲ್ವಾ ಅಂತಲೂ ಸುಳ್ಳು ಹೇಳೋರು ಇದ್ದಾರೆ ಸ್ನೇಹಿತರೆ. ನೋಡಿ, ಇವಾಗ ನಾವು ಏನಾದ್ರೂ ಪದಾರ್ಥ ಮಾಡಬೇಕಂದ್ರೆ ಈ ರೀತಿ ಎಲ್ಲ ಜೋಡಿಸಿಟ್ಕೊಂಡು ಒಗ್ಗರಣೆ ಹಚ್ಚಿ, ಅಂದರೆ ಒಗ್ಗರಣೆ ಅಂದರೆ ತುಪ್ಪ ಮಾತ್ರ ಮೇಲೆ ತುಪ್ಪ ಹಾಕ್ಕೊಳ್ಳೋದು. ಇದು ಎಳ್ಳೆಣ್ಣೆ ಹಾಕೋದು ಸ್ನೇಹಿತರೆ, ತುಂಬ ಒಳ್ಳೆಯದು ಎಳ್ಳೆಣ್ಣೆ. ಅದು ಹುಚ್ಚೆಳ್ಳೆಣ್ಣೆ ಹಾಕ್ಕೊಳ್ಳೋದು ಇದೆಯಲ್ಲ ಬಾಣಂತಿಯವರಿಗೆ ಅದು ತುಂಬ ಹೀಟ್ ಇರೋದ್ರಿಂದ, ಮತ್ತು ಅವ್ರಿಗೆ ಹೊಟ್ಟೆಯಲ್ಲಿ ಏನಾದರೂ ಗಾಯಗಳಾಗಿದ್ರೆ ಎಲ್ಲ ಒಣಗಿಬಿಡುತ್ತೆ ಸ್ನೇಹಿತರೆ. ನೀವು ಹುಚ್ಚೆಳ್ಳು ಎಣ್ಣೆನೇ ಬಳಸಿ, ಬೇರೆ ಯಾವುದನ್ನು ಬಳಸಬೇಡಿ. ಉದ್ದನ್ನ ಧಾರಾಳವಾಗಿ ಬಳಸ್ಬೋದು, ಜೀರಿಗೆನೂ ಬಳಸ್ಬೋದು. ಆದರೆ ಬಾಣಂತಿಯರು ಒಂದು 9 ದಿನ ಆದ್ರೂ ಸ್ಟ್ರಿಕ್ಟಾಗಿರಬೇಕು. ಗಂಜಿ ಕುಡ್ಕೊಂಡು ಅದಾದ ನಂತರ ಈ ರೀತಿ ಊಟಗಳನ್ನು ಮಾಡಬೇಕಾಗತ್ತೆ. ಒಂದು 21 ಡೇಸ್ ಸಾಕು ಸ್ನೇಹಿತರೆ. ಒಳ್ಳೆಯ ರೀತಿಯಲ್ಲಿ ಬಾಣಂತನ 21 ದಿನ ನೀವು ಮಾಡ್ಕೊಂಬಿಡಿ. 22, 25 ದಿನಕ್ಕೆ ನೀವು ಗಂಗೆ ಪೂಜೆ ಮಾಡಿ ಆರಾಮಾಗಿ ಓಡಾಡ್ಕೊಂಡಿರಬಹುದು. ನೀವು ಅವಾಗಲೇ ಸರಿಯಾಗಿಲ್ಲ ಅಂದರೆ ಮತ್ತು ನೀವು ಎಷ್ಟೇ 9 ತಿಂಗಳಲ್ಲಿ 11 ತಿಂಗಳಿದ್ರೂ ವೇಸ್ಟೇ. ದಯವಿಟ್ಟು ಯಾರೇ ಆಗಲಿ ಬಾಣಂತನ ಮಾಡ್ಕೊಳ್ಬೇಕು ಅಂದರೆ ಒಂದು 9 ದಿನದವರೆಗೂ ಗಂಜಿಯಲ್ಲಿರಿ. 21-25 ದಿನದವರೆಗೂ ಈ ರೀತಿ ಪಥ್ಯದ ಊಟ ಮಾಡಿ ಖಂಡಿತವಾಗ್ಲೂ ಚೇತರಿಸ್ಕೊತೀರಾ ಅಂತ ನಾನು ಗ್ಯಾರಂಟಿ ಕೊಡ್ತೀನಿ. ನೋಡಿ, ಈ ಥರ ಚಿತ್ರಾನ್ನ ಮಾಡೋದವ್ರಿಗೆ ಬೆಳ್ಳುಳ್ಳಿ, ಕೊಬ್ಬರಿ ಧಾರಾಳವಾಗಿ ಹಾಕ್ಬೋದು. ಕೊಬ್ಬರಿ ತಿಂದಷ್ಟು ಅವ್ರಿಗೆ ಸೊಂಟಕ್ಕೆ ತುಂಬ ಒಳ್ಳೆಯದು. ಅದರಿಂದ ಕೊಬ್ಬರಿಯಲ್ಲೇ ಹೆಚ್ಚು ಮಾಡಿ ಕೊಡೋದು ಸ್ನೇಹಿತರೆ. ನೋಡಿ, ಇವಾಗ ಚೆನ್ನಾಗಿ ಮಿಕ್ಸ್ ಆಗಿದೆ. ಆಮೇಲೆ ಚೆನ್ನಾಗಿ ಸ್ವಲ್ಪ ಬೆಂದು ಇರಬೇಕು ಸ್ನೇಹಿತರೆ. ಬೆಂದಿಲ್ಲ ಅಂದರೆ ಪಾಪ ಅವ್ರಿಗೆ ಅವ್ರು ತಿನ್ನೋದಲ್ದಿರೋ ಮಗುಗೂ ಹೊಟ್ಟೆ ನೋವು ಬರೋ ಚಾನ್ಸಸ್ ಇದೆ. ಅದಕ್ಕೋಸ್ಕರ ಹೆಚ್ಚು ಸ್ವಲ್ಪ
ಅಡುಗೆ ಮಾಡೋರು ನೀಟಾಗಿ ನೋಡಿ ಅಡುಗೆ ಮಾಡಿ ಬಾಣಂತಿಗೆ ಕೊಡಬೇಕಾಗುತ್ತೆ. ಪಾಪ ಅವ್ರಿಗೆ ಒಂದು ಟೈಮ್ ಏನೋ ಒಂಚೂರು ಕೊಟ್ಟರೆ ಏನೋ ಒಂದು ತಿಂದ್ಬಿಟ್ಟು ಆರಾಮಾಗಿ ನಿದ್ದೆ ಮಾಡ್ತಿರ್ತಾರೆ. ಮಗು ಎದ್ದಾಗ ಒಂದು ಸ್ವಲ್ಪ ನೋಡ್ಕೊಳ್ಳೋದು, ಅವ್ರಿಗೆ ಮಲಗೋಕ್ಕೆ ಆದಷ್ಟು ಬಿಡಬೇಕು ಸ್ನೇಹಿತರೆ. ಬಾಣಂತಿಯರಿಗೆ ಹೆಚ್ಚು ನಿದ್ದೆ ಮಾಡಿ ಅವರು ಸ್ವಲ್ಪ ಮೈಂಡು ಫ್ರೆಶ್ ಆಗಿಬಿಟ್ರೆ ಆರೋಗ್ಯವಾಗಿರ್ತಾರೆ. ದಯವಿಟ್ಟು ಯಾರಾದರೂ ಬಾಣಂತನ ಮಾಡೋರು ತುಂಬ ಚೆನ್ನಾಗಿ ನೋಡ್ಕೊಳ್ಳಿ. ದುಡ್ಡು ಮಾಡೋದಾಗಲಿ ತಾಯಿ ಆಗಲಿ ಯಾರೇ ಆಗಲಿ, ನಾನು ಇಂಥವ್ರು ಅಂತ ಹೇಳಕ್ಕೆ ಹೋಗಲ್ಲ. ಯಾರು ನೋಡ್ಕೊಳ್ತೀರೋ ಅವರು ನಿಜವಾಗ್ಲೂ ನೀಟಾಗಿ ನೋಡ್ಕೊಳ್ಳಿ ಸ್ನೇಹಿತರೆ. ನಮ್ಮ ಪುಟ್ಟಿಗಂತೂ ನೀಟಾಗಿ ನೋಡಿದ್ದು ಅವಳು ಖುಷಿ ಪಡ್ತಾ ಇರೋಳು. ಆಮೇಲೆ ಬಾಣಂತಿಯರಿಗೆ ಕಣ್ದೃಷ್ಟಿ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ನಾನು ಈ ದೃಷ್ಟಿದು ಇದನ್ನು ಹಾಕ್ತಾಯಿದ್ದೀನಿ. ಯಾಕಂದರೆ ತುಂಬ ಸ್ಟ್ರಿಕ್ಟಾಗೇ ಮಾಡಿದ್ದು. ಸ್ವಲ್ಪ ದಿನ ಆದ್ರೂ ನೀಟಾಗಿ ಮಾಡಬೇಕು. ಆದರೆ ನಮ್ಮ ಪುಟ್ಟಿಗೆ 9 ತಿಂಗಳವರೆಗೂ ತಾಯಿಯಾದವರು ಮಾಡೇ ಮಾಡ್ತಾರೆ, ಬೇರೆಯವ್ರು ಯಾರು ಮಾಡಲ್ಲ. ಇದು ಮೆಂತ್ಯ ಮುದ್ದೆ ಸ್ನೇಹಿತರೆ. ಅವ್ರಿಗೆ ಬೆಳಗ್ಗೆ ತಿಂಡಿಯಲ್ಲಿ ಮೆಂತ್ಯ ಮುದ್ದೆನ ಕೊಡಬೇಕು. ಮಾಡೋಕ್ಕಾಗಲ್ಲ ಅನ್ನೋರು 21 ಡೇಸು ಸಾಕು ಮಾಡ್ತಾರೆ. ಇನ್ನೂ ಅಮ್ಮನ ಎಲ್ಲ ಇದ್ದಾರೆ ಅಂದರೆ ಇವಾಗ ನಮ್ಮ ಪುಟ್ಟಿಗೆ 9 ತಿಂಗಳವರೆಗೂ ನಾವು ಬಾಣಂತನ ಮಾಡಿದ್ವಿ. ಅಂದರೆ ಆರಾಮಾಗಿ ಓಡಾಡ್ಕೊಂಡೇ ಇದ್ದರು. ನಮ್ಮ ಮನೇಲೆ 9 ತಿಂಗಳವರೆಗೂ ಇಟ್ಕೊಂಡ್ವಿ. ಮಗುನೆಲ್ಲ ನೋಡ್ಕೊಳ್ಳೋರು ಯಾರು ಇಲ್ಲ ಅಂತ. ಆಮೇಲೆ ಎಲ್ಲದಕ್ಕಿಂತ ಮುಖ್ಯವಾಗಿ ಅಂದರೆ ಸ್ನೇಹಿತರೆ, ಬಾಣಂತಿಯರಿಗೆ ಕೆಲವ್ರು ಹೇಳ್ತಾರೆ ಈ ಥರ ಎಲ್ಲ ಹೊಗೆ ಕೊಡೋದು ತಪ್ಪು, ವೀಸಿಂಗ್ ಬರುತ್ತೆ ಅದು ಇದು ಅಂತ. ಆದರೆ ಅವ್ರ ಕೈಕಾಲೆಲ್ಲ ಶೀತ ನೋಡಿ ಈ ಥರ ಕೂದಲನ್ನ ನಮಗೆ ಒಬ್ಬಳು ಮರಿಯಮ್ಮ ಅಂತ ಸಿಕ್ಕಿದ್ಲು. ಆ ಅಮ್ಮ ನೀಟಾಗಿ ಈ ರೀತಿ ಎಲ್ಲ ಸ್ನಾನ ಮಾಡ್ಸೋಕ್ಕೆ, ಬಾಣಂತಿ ಸ್ನಾನ ಮಗು ಸ್ನಾನ ಮಾಡ್ಸೋಕ್ಕೆ ಈ ಅಮ್ಮಂಗೆ ಒಪ್ಪಿಗೆ ಕೊಟ್ಬಿಟ್ಟಿದ್ವಿ. ಈ ಅಮ್ಮ ಎರಡನ್ನೂ ಮಾಡಿಸೋರು, ಮಗುಗೂ ಸ್ನಾನ ಆಗಲಿ ಬಾಣಂತಿ ಸ್ನಾನಕ್ಕೂ ಇಷ್ಟು ಅಂತ ಪೇ ಮಾಡೋದು. ಯಾಕಂದ್ರೆ ನನಗೊಬ್ಳಿಗೆ ಎಲ್ಲನೂ ಮಾಡೋಕ್ಕೆ ಕಷ್ಟ ಆಗ್ತಿತ್ತು ಅಂತ ಈ ಅಮ್ಮ ಬಂದು ಎಲ್ಲ ನೀಟಾಗಿ ಮಾಡ್ತಾಯಿದ್ರು. ತುಂಬ ಚೆನ್ನಾಗಿ ಸ್ನಾನ ಮಾಡಿಸ್ತಾರೆ, ಮಗುಗೂ ಅಷ್ಟೇ ತುಂಬ ಚೆನ್ನಾಗಿ ಸ್ನಾನ ಮಾಡಿಸ್ತಾರೆ. ಪುಟ್ಟಿಗೆ ನೋಡಿ ಈಗ ಕಾಲಿಗೆಲ್ಲ ಚೆನ್ನಾಗಿ ಬಿಸಿ ಇಟ್ಟು ಎಷ್ಟು ಚೆನ್ನಾಗಿ ಒಣಗಿಸ್ತಾರೆ ತಲೆ, ಅಂದರೆ ಸೊಂಟಕ್ಕಾಗಲಿ ಕಾಲ್ಗಾಗಲಿ ಹೆಂಗೆ ಅಂದರೆ ನಾನು 1 ಟೈಮ್ ಅಷ್ಟೇ ಹಿಡ್ದಿದ್ದು. ಅವ್ರು ನಾಚ್ಕೊಳ್ಳೋರು. ಏನಂದರೆ ಇದು ಡ್ರೆಸ್ ಹಾಕ್ಕೊಳ್ಳೋದಾಗಲಿ ಪ್ಯಾಂಟದಲ್ಲಿ ಈ ಥರ ಎಲ್ಲ ಬಿಸಿ ಬಿಸಿ ಶಾಖಗಳೆಲ್ಲ ಹೆಚ್ಚಾಗಿ ನೋಡಿ ಬಿಸಿಲಿಗೆ ಹೋಗೋ ಹಾಗೆ ಇಲ್ಲ ಸ್ನೇಹಿತರೆ. ಇಲ್ಲೇ ಕ್ಲೀನಾಗಿ ಒಣಗಿಸ್ಬಿಡ್ತಾ ಇದ್ಲು ಆ ಮರಿಯಮ್ಮ. ಅಷ್ಟು ಚೆನ್ನಾಗಿ ನೋಡಿ ಕಾಲ್ಗೆಲ್ಲ ಈ ರೀತಿ ಬಿಸಿ ತಗೊಳ್ಬೇಕು. ಸೌಜನ್ಯರಿಗೆ ಈ ರೀತಿ ಮರಿಯಮ್ಮ ಎಲ್ಲ ಕ್ಲೀನಾಗಿ ಕೈ ಕಾಲಿಗೆಲ್ಲ ಶಾಖ ಕೊಟ್ಟು ನೋಡಿ ಈ ಥರ ಸೊಪ್ಪಾಗಲಿ ಹೊಗೆ ಆಗಲಿ ಹಾಕಬೇಕು. ಎಷ್ಟೋ ಜನ ಹೆಣ್ಮಕ್ಳು ಅಯ್ಯೋ ಅದರಿಂದ ಏನಾಗುತ್ತೆ ಅಂತಾರೆ. ಅದೆಲ್ಲ ಸುಮ್ಮನೆ ಬೋಗಸ್ಸು, ಹಂಗೆಲ್ಲ ಮಾಡಿಸ್ಕೊಳಕ್ಕೆ ನಂಗೆ ಇಷ್ಟ ಇಲ್ಲಪ್ಪ ಆ ಥರ ಎಲ್ಲ ಅಂತಾರೆ. ಆ ಟೈಮಲ್ಲಿ ನೀವು ಮಾಡಿಸ್ಕೊಂಡು ನೋಡಿ ತುಂಬ ಹೆಲ್ತಿಯಾಗಿರ್ತೀರ. ನಿಜವಾಗ್ಲೂ ಈ ಥರ ಎಲ್ಲ ಮಾಡಿಸ್ಕೊಂಡವ್ರೆ ಹೆಲ್ತಿಯಾಗಿರೋದು. ಕೆಲವರೆಲ್ಲ ನೆಗ್ಲೆಕ್ಟ್ ಮಾಡ್ತೀರ ಸ್ನೇಹಿತರೆ. ಆ ಟೈಮಲ್ಲಿ ಒಂದು ಗಟ್ಟಿಮುಟ್ಟಿಯಾಗಿರ್ತೀರ. ಆ ಏಜಲ್ಲಿ ಒಂದು ದಷ್ಟ ಪುಷ್ಟಿಯಾಗಿರೋದ್ರಿಂದ ಏನೋ ಹೇಳಿಬಿಡ್ತೀರಾ. ಬಟ್ ಆಮೇಲೆ ತುಂಬ ಸಫರ್ ಪಡ್ತೀರಾ. ಕಿವಿ ಕಡ್ತ ಆಗುತ್ತೆ, ಮೂಗು ಸೋರ್ತಾ ಇರುತ್ತೆ, ಒಂದು ಸಣ್ಣ ಪುಟ್ಟದೊಂದು ಇದಾದ್ರೂ ಹುಷಾರು ತಪ್ತೀವಿ ಅಂತ ಹೇಳ್ತಾ ಇರ್ತೀರ. ಖಂಡಿತವಾಗ್ಲೂ ಈ ಟೈಮಲ್ಲಿ ಆದಷ್ಟು ಪಾಪ ಇನ್ನೂ ಹೇಳಬೇಕು ಅಂದರೆ ಕೆಲವರು ಎಷ್ಟೋ ಜನಕ್ಕೆ ಬಾಣಂತನ ಮಾಡೋರೇ ಇರೋದಿಲ್ಲ. ಅಂಥವ್ರು ನೋವು ಪಡ್ಕೊಳಕ್ಕೆ ಹೋಗಬೇಡಿ. ಭಗವಂತ ಒಬ್ಬ ಇದ್ದೇ ಇರ್ತಾನೆ. ಯಾರಿಗೆಲ್ಲ ಮಾಡಿಸ್ಕೊಳಕ್ಕೆ ಅನುಕೂಲ ಇದೆ ಅನ್ನೋರು ಚೆನ್ನಾಗಿ ಮಾಡಿಸ್ಕೊಳ್ಳಿ. ಮಾಡಿಸ್ಕೊಳಕ್ಕಾಗಲಿಲ್ಲ ಅಂದೋರು ಮಗುನ ಹೇಗಿದ್ದು ಇರೋದ್ಮೇಲೆ ಅಯ್ಯೋ ಮಾಡೋರಿಲ್ಲ ಅಂತ ತಲೆ ಕೆಡಿಸ್ಕೋಬೇಡಿ. ಒಂದು ಸ್ವಲ್ಪ ಆದಷ್ಟು ನಿಮ್ಮ ಆರೋಗ್ಯದ ಕಡೆ ಹೇಳ್ತೀನಲ್ವ, 21 ಡೇಸ್ ನೀವು ನಿಮ್ಮ ಆರೋಗ್ಯದ ಕಡೆ ಗಮನ ಕೊಟ್ಟು ನೋಡಿ. ಇಡೀ ಲೈಫ್ ಫುಲ್ಲು ನೀವು ಒಳ್ಳೆ ರೀತಿ ಆರೋಗ್ಯವಾಗಿರ್ತೀರ. ಆ ಟೈಮಲ್ಲಿ 21 ಡೇಸ್ ನೀವು ನಿಮ್ಮ ಬಾಣಂತನ ಚೆನ್ನಾಗಿ ಮಾಡಿಸ್ಕೊಳ್ಳಿ ಮಕ್ಕಳ. ನಾನು ಅದೊಂದು ಖಂಡಿತವಾಗ್ಲೂ ಹೇಳ್ತೀನಿ. ತುಂಬ ಪ್ರಯತ್ನ ಪಟ್ಟು ಆದಷ್ಟು ತಾಳ್ಮೆ ಸಹನೆಯಿಂದ ನಿಮ್ಮ ಬಾಣಂತನ ಮಾಡಿಸ್ಕೊಳ್ಳೋಕ್ಕೆ ಮುಂದಾಗಿರ್ರಿ. ಯಾವತ್ತೂ ಅಯ್ಯೋ ಯಾರೂ ಇಲ್ಲ ನಾನು ನೀರು ಮುಟ್ಬಿಟ್ಟೆ, 5 ದಿನಕ್ಕೆ ಮುಟ್ಟೆ, 3 ದಿನಕ್ಕೆ ಮುಟ್ಟೆ. ಆಮೇಲೆ ಇನ್ನೂ ಒಂದು ಹೇಳ್ತೀನಿ, ಯಾರು ಏನೇನೋ ಹೇಳ್ಬಿಡ್ತಾರೆ ಬಂದ್ಬಿಟ್ಟು ಅಯ್ಯೋ ನಾನೇನಿಲ್ಲಪ್ಪ 5 ದಿನಕ್ಕೆ ತಣ್ಣೀರು ಕೊಡದೆ 3 ದಿನಕ್ಕೆ ಅಂತ. ಆದರೆ ಯಾರು ಏನೇ ಹೇಳಲಿ ತಣ್ಣೀರು ಮಾತ್ರ ಯಾವುದೇ ಕಾರಣಕ್ಕೂ ಕುಡಿಯೋಕ್ಕೆ ಹೋಗಲೇಬೇಡಿ. ಕಾಲ್ಗೊಂದು ಸಾಕ್ಸ್ ಹಾಕ್ಕೊಳ್ಳಿ,
ಬಿಸಿನೀರಲ್ಲೇ ಹೆಚ್ಚು ಬಿಸಿನೀರನ್ನು ಬಳಸಿ 9 ತಿಂಗಳು ವರ್ಷದವರೆಗೂ ಬಿಸಿನೀರೇ ಕುಡಿತಾ ಇರ್ರಿ. ಮತ್ತು ಹೆಚ್ಚು ಬೆಚ್ಚಗಿರೋದಕ್ಕೆ ಪ್ರಯತ್ನ ಪಡಿ. ಕೆಲವರಂತೂ ಸ್ವೆಟರ್ಸ್ ಅಂತೂ ಹಾಕೋದೇ ಇಲ್ಲ, ಏನು ಬೆಚ್ಚಗಿರೋದಿಲ್ಲ. ನಮಗೆ ಏನಾದರೂ ತುಂಬ ದಿನಗಳು ಬಾಣಂತನ ಮಾಡೋಕ್ಕಾಗಲಿಲ್ಲ ಅಂದರೂ ಬೆಚ್ಚಗಿರೋದಲ್ಲಿ ತಪ್ಪೇನಿಲ್ಲ. ಮತ್ತು ಮೂಲಂಗಿ ಮತ್ತು ಸೊಪ್ಪನ್ನು ಹೆಚ್ಚು ತಿನ್ನಬೇಕು. ಎಲ್ಲ ಸೊಪ್ಪು ತಿನ್ನಬಾರ್ದು, ಅರವೆ ಸೊಪ್ಪು ಹೆಚ್ಚು ತಿನ್ನಬಹುದು. ಆಮೇಲೆ ಒಂದು ಸ್ವಲ್ಪ ಬೇರೆ ಸೊಪ್ಪುಗಳನ್ನೆಲ್ಲ ಬಳಸ್ಬೋದು. ಅಂಡೆ ಒಲೆ ಇಲ್ಲ ಅಂದ್ಬಿಟ್ಟು ನೀವು ತಲೆ ಕೆಡಿಸ್ಕೊಳ್ಬೇಡಿ. ತಪ್ಪಲೆಲ್ಲಾದರೂ ಕುದಿಸಿ ಆ ಸೊಪ್ಪಿನ ನೀರನ್ನ ತಲೆಗೆ ಹಾಕ್ಕೊಳ್ಬಹುದು ಸ್ನೇಹಿತರೆ. ಎಲ್ಲರ ಮನೆಯಲ್ಲೂ ಇವಾಗ ಬೆಂಗಳೂರಲ್ಲಿ ಅಂಡೆ ಒಲೆ ತುಂಬ ಕಮ್ಮಿ, ಯಾರ ಮನೆಯಲ್ಲೂ ಇರಲ್ಲ. ನಮಗೆ ಜಾಗ ಇದೆ, ದೊಡ್ಡದಾಗಿದೆ ಅಂತೇಳಿ ಅಂಡೆ ಒಲೆ ನಮ್ಮ ತಂದೆಯವರು ಮಾಡಿಸ್ಲೇಬೇಕು ಅಂಥೇಳಿ ಮಾಡಿಸಿರೋದ್ರಿಂದ ನಾವು ಅಂಡೆ ಒಲೆಯನ್ನು ಇಟ್ಟಿದ್ದೀವಿ. ಅದಕ್ಕೆ ಉಪಯೋಗ ಆಯಿತು. ಅಂಡೆ ಒಲೆ ಇಲ್ಲ ಅಂದರೂ ತಪ್ಪಲೆಯಲ್ಲಿ ನೀರು ಕಾಯಿಸ್ಬಿಟ್ಟು ಈ ಸೊಪ್ಪನ್ನು ಕುದಿಸಿ ತಲೆಗೆ ಹಾಕೋದ್ರಿಂದ ಶೀತ ಕಮ್ಮಿ ಆಗುತ್ತೆ. ಮತ್ತು ಸನ್ನಿ ಸೊಪ್ಪು ಅಂತ ಸಿಗುತ್ತೆ, ಅದನ್ನು ಹೆಚ್ಚು ತಲೆಗೆ ಮತ್ತು ಕಿವಿಗೆ ಇಟ್ಕೊಳ್ಳಿ. ಆವಾಗ ನಿಮಗೆ ಒಂದು ಶೀತದ ಅಂಶ ಕಮ್ಮಿ ಆಗುತ್ತೆ. ಎಷ್ಟೋ ಜನ ಅದನ್ನು ಉಂಡೆ ಮಾಡಿ ನುಂಗಿಸ್ತಾರೆ, ಆದರೆ ನಮ್ಮಲ್ಲೆಲ್ಲ ನುಂಗಿಸೋದು ಹಾಲು ಕುಡಿತಾ ಇರುತ್ತೆ ಮಕ್ಕಳು ಅಂದ್ಬಿಟ್ಟು ಕೆಲವ್ರು ತಿನ್ನಿಸಲ್ಲ, ಕೆಲವ್ರು ತಿನ್ನಿಸ್ತಾರೆ. ಹಾಗಾಗಿ ನಾವು ನತ್ತಿಗೆ ಮತ್ತು ಕೈ ಕಾಲಿಗೆ ಚೆನ್ನಾಗಿ ತಿಕ್ತೀವಿ. ಮತ್ತು ಈ ರೀತಿ ನೀರನ್ನು ಕುದಿಸೋ ಟೈಮಲ್ಲಿ ಆ ಸೊಪ್ಪನ್ನು ಸನ್ನಿ ಸೊಪ್ಪನ್ನು ಹಾಕಿ ಕುದಿಸೋದ್ರಿಂದ ಮತ್ತು ಹೆಚ್ಚು ಆರೋಗ್ಯಕ್ಕೆ ಬಾಣಂತಿ ಆರೋಗ್ಯಕ್ಕೆ ಬೇಕಾಗಿರೋದು ಅಂದರೆ ಬೆಳ್ಳುಳ್ಳಿ ಸಿಪ್ಪೆ ಸ್ನೇಹಿತರೆ. ತುಂಬ ಬೇಕಾಗುತ್ತೆ, ಕೂಡಿಟ್ಕೊಳ್ಬೇಕಾಗುತ್ತೆ. ಬಾಣಂತಿಯವ್ರ ಮನೇಲಿ ಇರ್ತಾರಂತೆ ನೋಡಿ, ಎಷ್ಟು ತುಂಬಿ ಇಟ್ಕೊಂಡಿರೋದಂದ್ರೆ ಮೂಟೆಗಟ್ಟಲೆ ಇರುತ್ತೆ. ಮತ್ತು ಅಂಗಡಿಯಲ್ಲಿ ಹೋಗಿ ಕೇಳಿದ್ರೆ ಅವರು ಸಿಪ್ಪೆಗಳನ್ನ ಕೊಡ್ತಾರೆ. ಈ ಸೊಪ್ಪನ್ನು ನನಗೆ ಮಲ್ಲೇಶ್ವರಮಲ್ಲಿ ತಂದಿದ್ದಕ್ಕೆ ಏನೇನೋ ಸೊಪ್ಪು ಕೊಟ್ಟಿದ್ದಾರೆ. ಮುಖ್ಯವಾಗಿ ಬೇವು ಮತ್ತು ಇದು ಚೌಡಂಗಿ ಸೊಪ್ಪು ಅಂತ ಸಿಗುತ್ತೆ, ನೀಲಗಿರಿ, ಈ ರೀತಿ ಒಂದಷ್ಟು ಇದ್ರೂ ಸಾಕು. ಏನೇನೋ ಸೊಪ್ಪುಗಳನ್ನ ಹಾಕ್ಬೇಕಂತೇನಿಲ್ಲ. ಆಮೇಲೆ ಬಾಣಂತಿಯರು ಹೆಚ್ಚು ಗಾಣಿಗೆ ಸೊಪ್ಪನ್ನು ಬಳಸಬೇಕಾಗತ್ತೆ. ಆರೋಗ್ಯಕ್ಕೂ ಅಷ್ಟೇ, ಅಂದರೆ ಆರೋಗ್ಯ ಅಂದರೆ ನೀವು ಶಾಖ ತಗೊಳ್ಳೋಕ್ಕೂ ಅಷ್ಟೇ ಮತ್ತು ತಿನ್ನೋದಕ್ಕೂ ಅಷ್ಟೇ ಸ್ನೇಹಿತರೆ. ತೋರಿಸ್ತೀನಿ. ಇದಾಯ್ತಾ, ಇದು ಗಂಧದ್ದು. ಆಮೇಲೆ ಇನ್ನೊಂದು ಪತ್ರೆ ಅಂತ ಬರುತ್ತೆ, ಎರಡರಲ್ಲಿ ಒಂದು. ಇದು ಏನಪ್ಪ ಇದು, ಇದಕ್ಕೆ 300 ರೂಪಾಯಿ. ಇದಾಯ್ತಾ, ಇದಾದ್ಮೇಲೆ ಇದು ಬಂದು ಪಪ್ಪಾಯ ಎಲೆ ಆಯ್ತಾ. ಪಪ್ಪಾಯ ಎಲೆ ಆದ್ಮೇಲೆ ನೀಲಗಿರಿ ಆಯ್ತಲ್ಲ, ನೀಲಗಿರಿದು ಸೇಬೇಕಾಯ್ತು ಆಯ್ತಾ. ಗುಲಾಬಿ ಹೂವುದು, ಇದು ಸೇಬೇಕಾಯಿ ಇದೆ. ಇದು ದೊಡ್ಡ ಗೊತ್ತಿಲ್ಲ, ಇದು ನೀಡಿ ಇದು ಬೇವು ಒಣಗೋಗಿದೆ. ನೋಡಿ ಸ್ನೇಹಿತರೆ, ಸೊಪ್ಪನ್ನು ಅವರು ಏನೇನೋ ಮಾರಾಟ ಮಾಡಬೇಕು ಅಂದ್ಬಿಟ್ಟು ಏನೇನೋ ಕೊಟ್ಬಿಡ್ತಾರೆ. ಅದರಿಂದ ಈ 3 ಸೊಪ್ಪನ್ನು ನೀವು ಬಳಸಿ ಇಲ್ಲ, ಇದು ಸನ್ನಿ ಸೊಪ್ಪನ್ನು ಸೇರಿಸಿ ಕುದಿಸಿದ್ರೆ ಸಾಕು ಸ್ನೇಹಿತರೆ. ಮತ್ತು ಬಾಣಂತಿಗೆ ಎಳ್ಳೆಣ್ಣೆನೇ ಹೆಚ್ಚು ಬಳಸಬೇಕು. ಎಳ್ಳೆಣ್ಣೆಯಿಂದಲೇ ಅವರಿಗೆ ಅಡುಗೆ ಮಾಡಿ ಕೊಡಬೇಕು ಸ್ನೇಹಿತರೆ. ತುಪ್ಪ ಮತ್ತು ಎಳ್ಳೆಣ್ಣೆ ಬಿಟ್ಟರೆ ಎಣ್ಣೆ ಅದು ಇಷ್ಟು ಬಿಟ್ಟರೆ ಬೇರೆ ಏನನ್ನು ಕೊಡಬಾರ್ದು ಸ್ನೇಹಿತರೆ. ಮತ್ತು ಹುದ್ದನ್ನು ಕೊಡ್ಬೋದು, ಸೊಂಟಕ್ಕೆ ಒಳ್ಳೆಯದು. ಜೀರಿಗೆ ಆರೋಗ್ಯಕ್ಕೆ ಅಂದರೆ ಜೀವನಕ್ಕೆ ತುಂಬಾ ಒಳ್ಳೆಯದು ಜೀರಿಗೆ ಅಂದ್ಬಿಟ್ಟು. ಈ ರೀತಿ ಮಾಡಿ ಪಾಪ ಅವ್ರಿಗೆ ಏನಾದರೂ ಕೊಟ್ಟರೆ ಬಾಯಿಗೆ ಇಷ್ಟವಾಗಿರುತ್ತೆ. ನಮ್ಮ ಮನೇಲಿ ಸೌಜನ್ಯ ಅವ್ರಿಗಂತೂ ಎಲ್ಲಿ ಬಾಣಂತಿ ಪಥ್ಯ ಇದ್ದೀನಿ ಅಂತ ಅನ್ನಿಸ್ಲೇ ಇಲ್ಲ. ಆ ರೀತಿ ಮಾಡಿಕೊಟ್ಟು ಅವರು ಖುಷಿಯಾಗಿ ತಿಂದರು. ಅದರಿಂದ ಯಾರೋ ಮಾಡೋರಿದ್ರು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಎಲ್ಲ ಬಳಸಬಹುದು. ಯಾಕಂದರೆ 1 ತಿಂಗಳಾದಮೇಲೆ ಈ ರೀತಿ ಎಲ್ಲ ಅಡುಗೆ ಮಾಡಿ ಕೊಡಿ ಸ್ನೇಹಿತರೆ. ಅಲ್ಲಿವರೆಗೂ 1 ತಿಂಗಳೊಳಗಡೆ
ಗಂಜಿನೇ ಹೆಚ್ಚಾಗ್ಬಿಟ್ಟಿರುತ್ತೆ, ಆಮೇಲೆ ಕಪ್ಸಾರಾಗಿರುತ್ತೆ, ರಸಮ್ ಆಗಿರುತ್ತೆ, ತಿಳಿ ಸಾರಲ್ಲೇ ಇರುತ್ತೆ ಪಾಪ ಅವ್ರಿಗೆ. ಒಂದು ತಿಂಗಳಾದಮೇಲೆ 21 ದಿನ ಆದಮೇಲೆ ಈ ರೀತಿ ಎಲ್ಲ ಮಾಡಿ ಕೊಡಬಹುದು. ಅರಿಶಿನ ಕರಿಬೇವು ಎಲ್ಲ ಜಾಸ್ತಿ ಹಾಕೋದ್ರಿಂದ ಏನಾಗುತ್ತೆ, ಒಳಗಡೆ ಆಗಿರೋ ಹುಣ್ಣೆಲ್ಲ ಮಾಯ ಆಗುತ್ತೆ. ಅದಕ್ಕೋಸ್ಕರ ಹಾಕೋದು ಅಷ್ಟೇ ಸ್ನೇಹಿತರೆ. ಏನೇ ಆದರೂ ಬೆಳ್ಳುಳ್ಳಿ ಮತ್ತು ಸನ್ನಿ ಸೊಪ್ಪನ್ನು ಯಾವುದೇ ಕಾರಣಕ್ಕೂ ಬಿಡಬೇಡಿ. ಕೊಬ್ಬರಿನ ಕುಟ್ಟಿ ತುಪ್ಪದಲ್ಲಿ ಕುಟ್ಟಿ ತಿನ್ನೋದ್ರಿಂದ ಸೊಂಟಕ್ಕೆ ತುಂಬಾ ಒಳ್ಳೆಯದು. ಯಾಕಂದರೆ ವೀಕ್ ಆಗಿರ್ತಾರೆ. ಬಾಣಂತಿ ಆರೈಕೆ ಎಷ್ಟು ಮುಖ್ಯನೋ ಅಷ್ಟೇ ಮುಖ್ಯ, ಮಗುವಿನ ಆರೋಗ್ಯನೂ ಅಷ್ಟೇ ಮುಖ್ಯ ಸ್ನೇಹಿತರೆ. ಆರೈಕೆ ಮಾಡೋದ್ರಿಂದ ಏನಾಗುತ್ತೆ, ತಾಯಿ ಮಗು ಇಬ್ಬರು ಸುರಕ್ಷಿತವಾಗಿರ್ತಾರೆ. ಮಾಡೋರು ಸಂತೋಷದಿಂದ ಮಾಡಿ ಅವ್ರನ್ನ ಆರೋಗ್ಯದಿಂದ ಕಾಪಾಡೋದು ನಮ್ಮ ಕರ್ತವ್ಯ. ಮತ್ತು ಅವರು ಹಾಗೆ ಎಂಕರೇಜು ಕೊಡಬೇಕು. ಅವ್ರು ಯಾಕಂದರೆ ವೀಕ್ ಆಗಿರ್ತಾರೆ, ಸ್ವಲ್ಪ ಇವತ್ತು ಬೇಡ ಇದು ಬೇಡ ಅಂತ ಇರ್ತಾರೆ. ನಾವು ಬಲವಂತ ಮಾಡಿ ಅವ್ರಿಗೆ ತಿಳಿ ಹೇಳಿ ಉದ್ದಿನ ಮತ್ತು ಏನೇ ಆದ್ರೂ ಉದ್ದಿನ ಹಿಟ್ಟನ್ನು ಮಾಡಿ ಕೊಡಬೇಕು ಸ್ನೇಹಿತರೆ. ಅದು ತುಂಬಾ ಒಳ್ಳೆಯದು. ಹೀಗೆ ಅವರ ಆರೋಗ್ಯಕ್ಕೆ ಏನೇನು ಬೇಕೋ ಇಲ್ಲ ಹಿರಿಕರ ಹತ್ರ ತಿಳ್ಕೊಂಡು ಅವ್ರಿಗೆ ಆದಷ್ಟು ನೀಟಾಗಿ ನೋಡಿ. ಮತ್ತು ಬಂದವರೆಲ್ಲ ಇಲ್ಲದ ಉಪದೇಶ ಕೊಡೋದನ್ನ ಮಾತ್ರ ಏನೇನೋ ಉಪದೇಶನ ತಗೊಳ್ಬೇಡಿ ಸ್ನೇಹಿತರೆ. ಕೆಲವರೆಲ್ಲ ಸುಳ್ಳು ಬೋಗಸ್ಸು ನಂದೆಲ್ಲ ಏನು ಹೇಳಿ ದೊಡ್ಡಸ್ಗೆ ತೋರಿಸ್ಬೇಕಂತ ಇಲ್ಲದ್ದೆಲ್ಲ ಹೇಳ್ತಾರೆ. ಅದೆಲ್ಲ ಕೇಳದೆ ಹೆಚ್ಚು ಬಾಣಂತಿಗೆ ಒಂದಿನ ಬಿಟ್ಟು ಒಂದಿನ ಕಾಯಿಸಿ ಎಣ್ಣೆನ ತಲೆಗೆ ಹಾಕೋದ್ರಿಂದ ಅವರು ಶಾಖಾಹಾರ ತಿನ್ನೋದ್ರಿಂದ ಸ್ವಲ್ಪ ಹೀಟಾಗಿರುತ್ತೆ. ಅದಕ್ಕೆ ತಲೆಗೆ ಸ್ವಲ್ಪ ಒಂದಿನ ಬಿಟ್ಟು ಒಂದಿನ ಎಣ್ಣೆ ಹಾಕಬೇಕು. ಅವ್ರಿಗೆ ಆವಾಗ ಸ್ವಲ್ಪ ಬಾಡಿ ಸ್ಟ್ರಾಂಗ್ ಆಗುತ್ತೆ ಸ್ನೇಹಿತರೆ. ಈ ರೀತಿ ಬಾಣಂತಿಯರನ್ನ ನೋಡ್ಕೊಳ್ಳಿ, ಅವರ ಆರೋಗ್ಯನ ಕಾಪಾಡಿ, ಅವ್ರ ತಾಯಿ ಮಗು ಆರೋಗ್ಯನ ನೀವು ಸುರಕ್ಷಿತವಾಗಿ ನೋಡಿಕೊಂಡು ಅವ್ರನ್ನ ಜೀವನದಲ್ಲಿ ಏನಂದ್ರೆ ಅವ್ರು ನೆನೆಸ್ಕೊಳ್ತಾರೆ. ಬಾಣಂತಿ ಟೈಮಲ್ಲಿ ಮಾಡೋದಿದೆಯಲ್ಲ ಪಾಪ ಅವ್ರಿಗೆ ತಾಯಿ ಆದವ್ರು ಮಾಡೇ ಮಾಡ್ತಾರೆ. ಬೇರೆ ಯಾರಾದರೂ ಮಾಡೋರಿಗೆ ನಾನು ಈ ತಿಳಿ ಹೇಳ್ತಾ ಇದ್ದೀನಿ. ಎಷ್ಟೋ ಜನಕ್ಕೆ ತಾಯಿ ಇರೋದೇ ಇಲ್ಲ, ಅಂಥವ್ರು ಮಾಡ್ತೀನಿ ಅಂತ ಹೋದರೆ ನೀಟಾಗಿ ಮಾಡಿ ಅವ್ರನ್ನ ಕಾಪಾಡಿ ಅಂತ ಕೇಳ್ಕೊಳ್ತೀನಿ ಸ್ನೇಹಿತರೆ. ಆಮೇಲೆ ಈ ಥರ ಕೊಬ್ಬರಿ ಚಟ್ನಿ ಪುಡಿ ಇಷ್ಟೇ ಸ್ನೇಹಿತರೆ. ಜೀರಿಗೆ, ಬೆಳ್ಳುಳ್ಳಿ, ಉಪ್ಪು, ಒಂದು ಒಣ ಮೆಣಸಿನ್ಕಾಯಿ, ಕರಿಬೇವು, ಕೊಬ್ಬರಿ ಹಾಕ್ಬಿಟ್ಟು ಚಟ್ನಿ ಪುಡಿ ಅಂತ ಒಂದು ಸ್ವಲ್ಪ ಮಾಡಿದ್ರೆ ಅವ್ರಿಗೆ ಊಟದಲ್ಲಾಗುತ್ತೆ. ಮತ್ತು ಸೊಪ್ಪು, ಮೂಲಂಗಿ ಅಂತೂ ತುಂಬ ಕೊಡಬೇಕು ಸ್ನೇಹಿತರೆ. ತಿಳಿ ಸಾರು ಮತ್ತು ಕ್ಯಾರೆಟು ಅಷ್ಟೇ. ಅವ್ರಿಗೆ ಕಣ್ಣಿಗೆಲ್ಲ ಸ್ವಲ್ಪ ತುಂಬ ವೀಕ್ ಆಗಿಬಿಟ್ಟಿರ್ತಾರೆ. ಅದಕ್ಕೆ ಕ್ಯಾರೆಟು, ಸೊಪ್ಪಂತೂ ರೆಗ್ಯುಲರಾಗಿ ಇರಲೇಬೇಕು. ಮತ್ತು ಕೆಲವರು ಪಡವಲಕಾಯಿ ಹಾಲು ಸಾರು ಅಂತ ಕೊಡ್ತೀವಿ, ಅದೂ ಅಷ್ಟೇ ತಿಂಗಳಾದಮೇಲೆ ಇಂಥವೆಲ್ಲ ಕೊಡೋದು. ಅದಕ್ಕೆ ಮುಂಚೆ ಕಟ್ ಸಾರು ಹೆಚ್ಚು ಕೊಡೋದು ನಾವು. ಕಟ್ಟಂದ್ರೆ ಅದು ತಿಳಿಯಾಗಿರುತ್ತೆ, ಆ ರೀತಿಯೇ ಕೊಡೋದು ಸ್ನೇಹಿತರೆ. ತುಪ್ಪದಲ್ಲಿ ಒಗ್ಗರಣೆ ಹಾಕಿ ಕಟ್ ಸಾರನ್ನ ಅಂತ ಕೊಡೋದು. ಇವಾಗ ಮಾಡಿರೋದು ಅದನ್ನೇ. ಅದಕ್ಕೆ ಈ ಸೊಪ್ಪಿನ ಪಲ್ಯ, ಕ್ಯಾರೆಟಿಂದು ಪಲ್ಯ. ಕ್ಯಾರೆಟ್ ಏನಿಲ್ಲ, ಸುಮ್ಮನೆ ಒಗ್ಗರಣೆ, ಬೆಳ್ಳುಳ್ಳಿ ಜಜ್ಜಿ ಒಗ್ಗರಣೆ ಹಾಕೋದು. ಹೆಚ್ಚು ಬೆಳ್ಳುಳ್ಳಿನೇ ನಾವು ಬಾಣಂತಿಯರು ಕೊಡೋದು. ತುಪ್ಪ, ಬೆಳ್ಳುಳ್ಳಿ, ಮೆಣಸು, ಆಮೇಲೆ ಮೆಣಸಿನ ಚಟ್ನಿ ಪುಡಿ ಆಗಲಿ, ಬೆಳ್ಳುಳ್ಳಿ ಚಟ್ನಿ ಪುಡಿ ಆಗಲಿ, ಈ ರೀತಿ ಎಲ್ಲ ಮಾಡಿ ಬಾಣಂತಿಯರು ಕೊಡೋದ್ರಿಂದ ಅವರು ಬೇರೆ ಊಟದ ಆಸೆನೇ ಬಿಟ್ಬಿಡ್ತಾರೆ ಸ್ನೇಹಿತರೆ. ಮತ್ತು ಈ ಕೊಬ್ಬರಿ ಕೊಡೋದು ಮಾತ್ರ ಯಾವುದೇ ಕಾರಣಕ್ಕೂ ಮರಿಬೇಡಿ ಸ್ನೇಹಿತರೆ. ಯಾಕಂದರೆ ಅವ್ರಿಗೆ ಏನಾದರೂ ತಿನ್ನಬೇಕು ಅನಿಸುತ್ತೆ. ತಿನ್ನಬೇಕು ಅಂದಾಗ ನೋಡಿ ಈ ರೀತಿ ನಾವು ಮಾಡಿಬಿಟ್ರೆ ಒಂಥರ ಏನಾದರೂ ತಿನ್ನಬೇಕು ಅನಿಸ್ದಾಗ ಒಂದೊಂದು ಇದನ್ನು ತಿಂದ್ಬಿಟ್ರೆ ಅವರಿಗೆ ಮತ್ತಿನ್ನೇನು ಬೇಕು ಅನಿಸಲ್ಲ. ದಯವಿಟ್ಟು ಇದನ್ನು ಮಾಡಿ ವಾರಕ್ಕೊಂದ್ಸಲಿ ಮಾಡಿದ್ರು ಸಾಕು. ಅವರು ಹೋಗ್ತಾ ಬರ್ತಾ ಅದನ್ನೇ ತಿಂತಾರೆ. ಏನಾದರೂ ತಿನ್ನಬೇಕು. ಆಮೇಲೆ ಒಣ ಖರ್ಜೂರ, ಡ್ರೈ ಫ್ರೂಟ್ಸ್ನೆಲ್ಲ ತಿನ್ನಬಹುದು. ಅದನ್ನು ಅಷ್ಟೇ ಸ್ವಲ್ಪ ತುಪ್ಪದಲ್ಲಿ ಬಿಸಿ ಮಾಡಿ ಮೆಣಸಿನ ಪುಡಿ ಹಾಕಿ ಇಟ್ಕೊಳ್ಬೇಕು. ಅದು ವಿಡಿಯೋ ಇದರಲ್ಲಿಲ್ಲ. ಡ್ರೈ ಫ್ರೂಟ್ಸ್ ಅಂದರೆ ಬಾದಾಮಿ, ಆ ರೀತಿ ಗೋಡಂಬಿ, ಬಾದಾಮಿ ಇರುತ್ತಲ್ಲ, ಅದನ್ನು ನಾವು ಸ್ವಲ್ಪ ಮೆಣಸನ್ನು ಹಾಕಿಬಿಟ್ಟು ತುಪ್ಪದಲ್ಲಿ ಸಣ್ಣದಾಗಿ ಹುರಿದುಬಿಟ್ಟು ಕೊಟ್ಟರೆ ಓಡಾಡ್ಕೊಂಡು ಅವರು ಅದನ್ನು ತಿನ್ನಬಹುದು ಬಾಣಂತಿಯರು. ಈ ರೀತಿ ಆರೈಕೆ ಎಲ್ಲ ಮಾಡಿ ಅಂತ ನಾನು ಹೇಳ್ತೀನಿ. ಎಲ್ಲ ಮಾಡ್ತೀರಾ ಅಂತ ಗೊತ್ತು, ಬುದ್ಧಿವಂತರು ಇದ್ದೀರಾ. ಒಂದು ನೆನಪಿರಲಿ ಅಂದ್ಬಿಟ್ಟು ನಾನು ಈ ರೂಪದಲ್ಲಿ ಹೇಳ್ತಾ ಇದ್ದೀನಿ ಅಷ್ಟೇ ಸ್ನೇಹಿತರೆ.
ಯಾಕಂದರೆ ಎಷ್ಟೋ ಬಾಣಂತಿಯರೇ ನಾವು ಬಾಣಂತನನೇ ಮಾಡ್ಕೊಂಡಿಲ್ಲ ಅಂತಾರೆ. ಆದರೆ ಹೇಳೋದು 21 ಡೇಸ್ ಸ್ಟ್ರಿಕ್ಟಾಗಿ ಮಾಡ್ಕೊಬಿಡಿ, ನೀವು ಹಾಗೆ ಇದ್ಬಿಡಿ, ಅವರು ಮಾಡೋರು ಹಾಗೆ 21 ಡೇಸ್ ಮಾಡಿಬಿಡಿ, ಅವ್ರಿಗೆ ಇನ್ನು ಬೇರೆ ಅವಶ್ಯಕತೆಯೇ ಇರಲ್ಲ ಅಂತ ಈ ಮೂಲಕ ನಾನು ತಿಳಿಸ್ತಾ ಇದ್ದೀನಿ ಅಷ್ಟೇ ಸ್ನೇಹಿತರೆ. ಮತ್ತು ಇನ್ನೇನು ವಿಷಯ ಇಲ್ಲ. ಒಳ್ಳೆ ಬಿಸಿ ಬಿಸಿ ನೀರನ್ನು ಸೊಂಟಕ್ಕೆ ಹಾಕಿ ಮೆಂತ್ಯ ಮುದ್ದೆ ಅಂತೂ ಕೊಡೋದು, ಉದ್ದಿನ ಮುದ್ದೆ, ಉದ್ದಿನ ಹಿಟ್ಟಿಂದು ಮುದ್ದೆ ಮತ್ತು ಮೆಂತ್ಯ ಮುದ್ದೆನ ಪದೇ ಪದೇ ಹೆಚ್ಚಿಗೆ ಕೊಡೋದ್ರಿಂದ ಸೊಂಟಕ್ಕೆ ಆಧಾರವಾಗಿರುತ್ತೆ. ಇನ್ನೇನಿಲ್ಲ ಸ್ನೇಹಿತರೆ, ನಾನು ಹೇಳೋದು ಇಷ್ಟೇ. ಆಮೇಲೆ ಎಲೆ ಅಡಿಕೆನ, ವಿಳೆದೆಲೆ ಅಡಿಕೆನ ಡೈಲಿ ಸೇವಿಸಿ ಅಂದರೆ ಬೆಚ್ಚಗಿರ್ತೀರ, ಮತ್ತು ಜೀರ್ಣ ಆಗುತ್ತೆ, ಮಗುಗೂ ಬೇಗ ಜೀರ್ಣ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ವಿಳೆದೆಲೆ ಅಡಿಕೆಯನ್ನು ಮಧ್ಯಾಹ್ನ ಮತ್ತು ರಾತ್ರಿ ಸೇವಿಸೋದ್ರಿಂದ ತುಂಬಾ ಒಳ್ಳೆಯದು. ಮತ್ತು ಚೆನ್ನಾಗಿ ನಿದ್ರೆ ಮಾಡಿ ಬಿಸಿ ನೀರು ಕುಡೀರಿ, ಕಿವಿಗೆ ಹತ್ತಿ ಇಟ್ಕೊಳ್ಳಿ. ಈ ರೀತಿ 21 ಡೇಸ್ ಸಾಕು. ಚೆನ್ನಾಗಿ ನೀವು ಆರೈಕೆ ಮಾಡಿ, ನೀವು ಎಷ್ಟು ಬೆಚ್ಚಗಿರ್ತೀರೋ ನೀವು ಓಡಾಡ್ಕೊಂಡು ಆರಾಮಾಗಿರ್ಬೋದು, ಏನೂ ಆಗಲ್ಲ. ಮಲಗೇ ಇರಬೇಕು ಅಂತಲ್ಲ, ಮಲ್ಕೊಂಡಿರೋಕೆ ಅನುಕೂಲ ಆಯಿತು ಅಂದರೆ ಆದಷ್ಟು ಚೆನ್ನಾಗಿ ಮಲ್ಕೊಳ್ಳಿ. ಕಣ್ಣಿಗೆ ಹಾನಿ ಮಾಡ್ಕೊಂಡಿಲ್ದ ಹಾಗೆ ನೀವು ಮೊಬೈಲ್ ನೋಡೋದು, ಟಿ ವಿ ನೋಡೋದು, ಕಣ್ಣೀರು ಹಾಕೋದು ಇದೆಲ್ಲ ಮಾಡೋಕ್ಕೆ ಹೋಗಬೇಡಿ. ಇಷ್ಟು ಮಾಡ್ಕೊಳ್ಳಿ, ಆರೋಗ್ಯವಾದ ಬಾಣಂತನನ ನೀವು ಮಾಡ್ಕೊಳ್ಬಹುದು. ಸೊಪ್ಪು ಮತ್ತು ತಿಳಿ ಸಾರು ಮತ್ತು ಹೆಚ್ಚಿಗೆ ಊಟ ಮಾಡಬೇಡಿ, ದಪ್ಪ ಆಗಿಬಿಡ್ತೀರ. ಆದಷ್ಟು ಸ್ವಲ್ಪನೇ ಅವಾಗವಾಗ ಒಂದೊಂದು ಲೋಟ ಹಾಲಂತೆ, ಕೆಲವರು ಡಾಕ್ಟ್ರಂತೂ ಯೋಗಕ್ಕೆ ಹಾಲನ್ನು ಕುಡಿಬೇಡಿ, ಮಕ್ಕಳಿಗೆ ಮಂದ ಆಗುತ್ತೆ ಅಂತಲೂ ಹೇಳ್ತಾರೆ. ಆದಷ್ಟು ಹೆಚ್ಚಿಗೆ ನೀರು ಕುಡಿಯೋದಕ್ಕಿಂತ ಸ್ವಲ್ಪ ಕಮ್ಮಿ ಕುಡಿಯೋದು ತುಂಬಾ ಒಳ್ಳೆಯದು ಅಂತ ಹೇಳ್ತೀನಿ ಸ್ನೇಹಿತರೆ. ಈ ಮೆಂತ್ಯ ಮತ್ತು ಉದ್ದಿನ ಹಿಟ್ಟನ್ನ ಹೆಚ್ಚು ಮುದ್ದೆ ಮಾಡ್ಕೊಂಡು ತುಪ್ಪ ಹಾಕ್ಕೊಂಡು ತಿಂಡಿ ಮೂಲಕ ಒಂದು ಸ್ವಲ್ಪ ತಿಂದು ನೋಡಿ, ಆರೋಗ್ಯವಾಗಿರ್ತೀರ. ಬಾಣಂತಿಯರಿಗೆ ಒಳ್ಳೆಯದಾಗಲಿ. ಏನಾದರೂ ಟಿಪ್ಸ್ ಬೇಕು ಅಂದರೆ ನನಗೆ ಕಮೆಂಟ್ಸ್ ಮಾಡಿ ತಿಳಿಸಿ, ನಂಗೆ ಗೊತ್ತಿರೋ ಮಟ್ಟಕ್ಕೆ ನಾನು ಹೇಳಿದ್ದೀನಿ. ಇನ್ನೂ ಸಾಕಷ್ಟು ನೆನಪು ಬಂದರೆ ನಾನು ನೆಕ್ಸ್ಟ್ ವಿಡಿಯೋ ಮಾಡಿ ಹೇಳ್ತೀನಿ ಸ್ನೇಹಿತರೆ. ಯಾಕಂದರೆ ಇದು ಸ್ವಲ್ಪನೇ ಇರೋದು ವಿಡಿಯೋ. ನಾನು ಆ ಟೈಮಲ್ಲಿ ನಾನು ಮಾಡಲಿಕ್ಕೆ ಆಗಲಿಲ್ಲ, ಅಷ್ಟೊಂದು ನಾನು ಒಬ್ಬಳೇ ಎಲ್ಲ ಫೇಸ್ ಮಾಡೋದು ಕಷ್ಟ ಆಗಿರೋದ್ರಿಂದ ವಿಡಿಯೋ ಮಾಡೋದು ಕಷ್ಟ ಆಗೋಯ್ತು. ಸ್ವಲ್ಪ ಮಟ್ಟಿಗೆ ಅಲ್ಲಿ ಇಲ್ಲಿ ತುಣುಕಿತ್ತು, ಇನ್ನೂ ಒಂದು ಸ್ವಲ್ಪ ಇತ್ತು. ವಿಡಿಯೋ ಏನಾಯಿತೋ ಗೊತ್ತಿಲ್ಲ ಸ್ನೇಹಿತರೆ. ಇಷ್ಟು ಇನ್ಫಾರ್ಮೇಷನ್ನು ಸಾಕು ಅಂದ್ಕೊಂಡಿದ್ದೀನಿ. ಇನ್ನೂ ನಿಮಗೆ ಬೇಕು ಅಂತ ನಿಮ್ಗೇನಾದರೂ ಕಮೆಂಟ್ಸ್ ಮೂಲಕ ನೀವು ತಿಳಿಸಿದ್ರೆ ನಾನು ತಿಳಿಸ್ತೀನಿ. ನನಗೆ ಗೊತ್ತಿರೋ ಮಟ್ಟಿಗೆ ಇನ್ನೂ ಏನೇನು ಬೇಕು, ಯಾವ ಪಥ್ಯದಲ್ಲಿರಬೇಕು, ಯಾವ ಪದಾರ್ಥನ ನೀವು ಸೇವಿಸಬಹುದು, ಇದೆಲ್ಲ ನಾನು ತಿಳಿಸ್ಕೊಡೋಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ನನಗೆ ಗೊತ್ತಿರೋದು ನಾನು ಹೇಳ್ತೀನಿ. ಸನ್ನಿ ಸೊಪ್ಪಂತೂ ಮರಿಬೇಡಿ ಸ್ನೇಹಿತರೆ. ಅದು 1 ವರ್ಷ ಆದ್ರೂ ಕಿವಿಗೆ ಅದನ್ನು ಆದಷ್ಟು ಇಟ್ಕೊಳ್ಳಿ. ಗಿಡಗಳು ಇವಾಗೆಲ್ಲ ಸಿಗುತ್ತೆ, ಒಂದು 10-20 ಕೊಟ್ಟರೆ ಸಾಕು. 1-2 ಗಿಡ ತಂದು ಚೆನ್ನಾಗಿ ದೊಡ್ಡದಾಗಿ ಬೆಳೆಸಿ ಆರೋಗ್ಯವಾದ ಬಾಣಂತನನ ಮಾಡ್ಕೊಳ್ಳಿ. ಆರೋಗ್ಯದ ಮಗುನ ಬೆಳವಣಿಗೆ ಕೊಡಿ. ಯಾರೆಲ್ಲ ಈ ರೀತಿ ಟೇಕ್ ಕೇರ್ ಇಟ್ಕೋತಿರೋ, ದುಡ್ಡು ಕೊಟ್ಟು ಇಟ್ಕೋತಿರೋ, ತಾಯಂದಿರು ಮಾಡ್ತಾರೋ, ಅಕ್ಕ ತಂಗಿರು ಮಾಡ್ತಾರೋ, ಆದರೆ ಬಾಣಂತಿಯವ್ರಿಗೆ ತುಂಬ ಚೆನ್ನಾಗಿ ಮಾಡಿ ಅವ್ರನ್ನ ಸಂತೋಷದಿಂದ ಕಳಿಸಿ. ಅವ್ರಿಗೂ ಸ್ವಲ್ಪ ಬ್ಲಡ್ಡೆಲ್ಲ ಕಮ್ಮಿಯಾಗಿ ಸ್ವಲ್ಪ ಕೋಪದಲ್ಲಿರ್ತಾರೆ, ಅವ್ರನ್ನ ಸರಿ ಮಾಡಿ ಆರೋಗ್ಯವಾಗಿರೋಕ್ಕೆ ಒಂದು ಅನುಕೂಲ ಮಾಡಿಕೊಡಿ ಅಂತ ಕೇಳ್ಕೊಳ್ತೀನಿ. ಬಾಣಂತಿಯವರು ಪಾಪ ಎಷ್ಟೋ ಜನ ಸ್ವಲ್ಪ ರಗಡಾಗ್ತಾರೆ, ಆದರೆ ನಮ್ಮ ಮಗಳೇನು ಹಂಗಾಗಿರಲಿಲ್ಲ. ಹೇಳೋದು ಕೆಲವ್ರು ಹೇಳ್ತಾರಲ್ಲ, ಅಯ್ಯೋ ನಮ್ಮ ಮಗಳು ಕಿರ್ಚಾಡ್ತಾಳೆ, ಅಯ್ಯೋ ನಮ್ಮ ಅದು ಇದು ಅಂದ್ಬಿಟ್ಟು.